ಒಂದು ಅರಸುಗಳು ಅಧ್ಯಾಯ 7. ಸೊಲೊಮೋನನು ತನ್ನ ಅರಮನೆಯನ್ನು 13 ವರ್ಷಗಳಲ್ಲಿ ಕಟ್ಟಿಸಿ ತೀರಿಸಿದನು. ಅವನು ಕಟ್ಟಿಸಿದ ಲೆಬನೋನಿನ ತೋಪು ಎನಿಸಿಕೊಳ್ಳುವ ಮಂದಿರವು 100 ಮೊಳ ಉದ್ದ, 50 ಮೊಳ ಅಗಲ, 30 ಮೊಳ ಎತ್ತರವಾಗಿತ್ತು. ಅದರ ಮಾಳಿಗೆಗೆ ದೇವದಾರಿನ 3 ಸಾಲು ಕಂಬಗಳು, ಅವುಗಳ ಮೇಲೆ ಇಡಲ್ಪಟ್ಟ ದೇವದಾರಿನ ತೊಲೆಗಳು ಆಧಾರವಾಗಿದ್ದವು. ಸ್ತಂಭಗಳ ಮೇಲಿರುವ ತೊಲೆಗಳ ಮೇಲೆ ದೇವದಾರಿನ ಹಲಿಗೆಗಳಿಂದ ಮಾಡಿದ ಮಾಳಿಗೆ ಇತ್ತು. ಸ್ತಂಭಗಳು ಪ್ರತಿಯೊಂದು ಸಾಲಿನಲ್ಲಿ 15ರಂತೆ ಒಟ್ಟು 45 ಇದ್ದವು. ಬೆಳಕು ಎದುರೆದುರಾಗಿ ಬೀಳುವಂತೆ 2 ಗೋಡೆಗಳಿಗೆ 3 ಸಾಲು ಬೆಳಕು ಕಂಡಿಗಳಿದ್ದವು. ಎಲ್ಲ ದ್ವಾರಗಳು ಬೆಳಕು ಕಂಡಿಗಳು ಚತುಷ್ಕೋಣಾಕಾರವುಳ್ಳವುಗಳು. 3 ಸಾಲು ಬೆಳಕು ಕಂಡಿಗಳು ಎದುರೆದುರಾಗಿದ್ದವು. ಇದಲ್ಲದೆ ಸೊಲೊಮೋನನು ಒಂದು ಕಂಬಮಂಟಪವನ್ನು ಕಟ್ಟಿಸಿದನು. ಅದರ ಉದ್ದ 50 ಮೊಳ, ಅಗಲ 30 ಮೊಳ. ಅದರ ಮುಂದುಗಡೆಯಲ್ಲಿ ಒಂದು ಪಡಸಾಲೆ ಇತ್ತು. ಆ ಪಡಸಾಲೆಗೆ ಕಂಬಗಳು, ಮೆಟ್ಲುಗಳು ಇದ್ದವು. ಇದಲ್ಲದೆ ಅವನು ಸಿಂಹಾಸನ ಮಂದಿರವನ್ನು ಕಟ್ಟಿಸಿದನು. ಅವನು ಅಲ್ಲಿ ನ್ಯಾಯ ತೀರಿಸುತ್ತಿದ್ದರಿಂದ ಅದಕ್ಕೆ ನ್ಯಾಯಮಂದಿರವೆಂತಲೂ ಹೆಸರಾಯಿತು. ನ್ಯಾಯಮಂದಿರದ ಹಿಂದಿನ ಪ್ರಾಕಾರಗಳಲ್ಲಿ ತನಗೋಸ್ಕರ ಅರಮನೆಯನ್ನೂ ತನ್ನ ಹೆಂಡತಿಯಾದ ಫರೋಹನ ಮಗಳಿಗೋಸ್ಕರ ಇನ್ನೊಂದು ಮನೆಯನ್ನೂ ಕಟ್ಟಿಸಿದನು. ನ್ಯಾಯಮಂದಿರದ ಹಾಗೆಯೇ ಇವುಗಳನ್ನು ಕಟ್ಟಿಸಿದನು. ಈ ಎಲ್ಲ ಮಂದಿರಗಳನ್ನು, ಅವುಗಳ ಸುತ್ತುಗೋಡೆಯನ್ನು, ದೊಡ್ಡ ಪ್ರಾಕಾರದ ಸುತ್ತುಗೋಡೆಯನ್ನು, ಅಸ್ತಿವಾರದ ಮೇಲಣಿಂದ ಕಡೇ ವರಸೆಯವರೆಗೆ ಅಳತೆಯ ಮೇರೆಗೆ ಕೆತ್ತಲ್ಪಟ್ಟಂಥ 2 ಮಗ್ಗಲಿಗೂ ಗರಗಸದಿಂದ ಕೊಯ್ಯಲ್ಪಟ್ಟಂಥ ಶ್ರೇಷ್ಠವಾದ ಕಲ್ಲುಗಳಿಂದ ಕಟ್ಟಿದರು. ಅಸ್ತಿವಾರಕ್ಕೆ ಪ್ರಯೋಗಿಸಿದ ಶ್ರೇಷ್ಠವಾದ ದೊಡ್ಡ ಕಲ್ಲುಗಳು 8-10 ಮೊಳ ಉದ್ದವಾಗಿದ್ದವು. ಅಸ್ತಿವಾರದ ಮೇಲಣ ಭಾಗಕ್ಕೆ ಅಳತೆಯ ಮೇರೆಗೆ ಕೆತ್ತಿದ ಶ್ರೇಷ್ಠವಾದ ಕಲ್ಲುಗಳನ್ನು, ದೇವದಾರಿನ ಮರವನ್ನು ಉಪಯೋಗಿಸಿದರು. ಒಳಗಣ ಪ್ರಾಕಾರವೆನಿಸಿಕೊಳ್ಳುವ ಯೆಹೋವನ ಆಲಯದ ಪ್ರಾಕಾರಕ್ಕೂ ಅರಮನೆಯ ಪ್ರಾಕಾರಕ್ಕೂ ಹೇಗೋ ಹಾಗೆಯೇ ಎಲ್ಲ ಮಂದಿರಗಳ ಸುತ್ತಲಿರುವ ದೊಡ್ಡ ಪ್ರಾಕಾರಕ್ಕೆ 3 ಸಾಲು ಕಲ್ಲಿನ ಕಂಬಗಳು, 1 ಸಾಲು ದೇವದಾರುವಿನ ಮರದ ಕಂಬಗಳು ಇದ್ದವು. ಅರಸನಾದ ಸೊಲೊಮೋನನು ತೂರ್ ಪಟ್ಟಣದಿಂದ ಹೀರಾಮ್ ಎಂಬವನನ್ನು ಕರೆಸಿದನು. ಇವನು ನಫ್ತಾಲಿ ಕುಲದ ಒಬ್ಬ ವಿಧವೆಯಲ್ಲಿ ತೂರ್ ಪಟ್ಟಣದ ಒಬ್ಬ ಕಂಚುಗಾರನಿಗೆ ಹುಟ್ಟಿದವನು. ಜಾಣನೂ ತಾಮ್ರದ ಕೆಲಸದಲ್ಲಿ ನಿಪುಣನೂ ಅನುಭವಶಾಲಿಯೂ ಆಗಿದ್ದ ಇವನು ಅರಸನ ಬಳಿಗೆ ಬಂದು ಅವನ ಎಲ್ಲ ಕೆಲಸವನ್ನು ಮಾಡಿದನು. ಅವನು 2 ತಾಮ್ರದ ಕಂಬಗಳನ್ನು ಮಾಡಿದನು. ಅವು 18 ಮೊಳ ಎತ್ತರವಿದ್ದವು. ಅವುಗಳ ಸುತ್ತಳತೆಯು 12 ಮೊಳ. ಇದಲ್ಲದೆ ಅವನು ತಾಮ್ರವನ್ನು ಎರಕ ಹೊಯ್ದು ಕಂಬಗಳ ಮೇಲೆ ಇಡುವುದಕ್ಕೋಸ್ಕರ 5 ಮೊಳ ಎತ್ತರವಾದ 2 ಕುಂಭಗಳನ್ನು, ಒಂದೊಂದಕ್ಕೆ 7ರಂತೆ ಕುಂಭದ ಮೇಲೆ ಹಾಕುವುದಕ್ಕೋಸ್ಕರ ತಾಮ್ರದ ಸರಿಗೆಯ ಜಾಲರಿಗಳನ್ನು ಮಾಡಿದನು. ಇದಲ್ಲದೆ ಅವನು ತಾಮ್ರದ ದಾಳಿಂಬ ಹಣ್ಣುಗಳನ್ನು ಮಾಡಿ ಅವುಗಳನ್ನು ಕಂಬಗಳ ಮೇಲಣ ಪ್ರತಿಯೊಂದು ಕುಂಭದ ಜಾಲರಿಯ ಸುತ್ತಲೂ 2 ಸಾಲಾಗಿ ಸಿಕ್ಕಿಸಿದನು. ಕಂಬಗಳ ಮೇಲಿರುವ ಕುಂಭಗಳ ಒಡಲು 4 ಮೊಳಗಳವರೆಗೆ ಕಮಲಾಕಾರವುಳ್ಳದ್ದಾಗಿತ್ತು. ಆ ಕುಂಭಗಳ ಮೇಲಿನ ಭಾಗದಲ್ಲಿ ಒಡಲಿನ ಸುತ್ತಲೂ ಜಾಲರಿಯ ಹೊರಗೆ ದಾಳಿಂಬ ಹಣ್ಣಿನ ಆಕಾರವುಳ್ಳ ಗುಂಡುಗಳಿದ್ದವು. ಪ್ರತಿಯೊಂದು ಕುಂಭದ ಸುತ್ತಲೂ 200 ಗುಂಡುಗಳನ್ನು ಸಾಲಾಗಿ ಸಿಕ್ಕಿಸಿದನು. ತರುವಾಯ ಅವನು ಆ 2 ಕಂಬಗಳನ್ನು ದೇವಾಲಯದ ಮಂಟಪದ ಬಳಿಯಲ್ಲಿ ನಿಲ್ಲಿಸಿ, ಬಲಗಡೆಯ ಕಂಬಕ್ಕೆ ಯಾಕೀನ್ ಎಂದೂ ಎಡಗಡೆಯ ಕಂಬಕ್ಕೆ ಬೋವಜ್ ಎಂದೂ ಹೆಸರಿಟ್ಟನು. ಅವನು ಕಂಬಗಳ ಮೇಲೆ ಕಮಲಾಲಂಕಾರವನ್ನು ಮಾಡಿ ಅವುಗಳ ಕೆಲಸವನ್ನು ತೀರಿಸಿದನು. ಅನಂತರ ಅವನು ಸಮುದ್ರವೆನಿಸಿಕೊಳ್ಳುವ ಒಂದು ಎರಕದ ಪಾತ್ರೆಯನ್ನು ಮಾಡಿದನು. ಅದರ ಬಾಯಿ ಚಕ್ರಾಕಾರವಾಗಿಯೂ ಅಂಚಿನಿಂದ ಅಂಚಿಗೆ 10 ಮೊಳವಾಗಿಯೂ ಇತ್ತು. ಅದರ ಎತ್ತರ 5 ಮೊಳ, ಸುತ್ತಳತೆ 30 ಮೊಳ. ಅದನ್ನು ಎರಕ ಹೊಯ್ಯುವಾಗ ಅದರ ಅಂಚಿನ ಕೆಳಗೆ ಸುತ್ತಲೂ 10 ಮೊಳ ಉದ್ದವಾದ ಬಳ್ಳಿಗಳನ್ನು 2 ಸಾಲಾಗಿ ಎರಕ ಹೊಯ್ದಿದ್ದನು. 12 ಎರಕದ ಹೋರಿಗಳು ಅದನ್ನು ಹೊತ್ತಿದ್ದವು. ಅವುಗಳಲ್ಲಿ 3 ಉತ್ತರ ದಿಕ್ಕಿಗೂ, 3 ಪಶ್ಚಿಮ ದಿಕ್ಕಿಗೂ, 3 ದಕ್ಷಿಣ ದಿಕ್ಕಿಗೂ, 3 ಪೂರ್ವ ದಿಕ್ಕಿಗೂ ಮುಖ ಮಾಡಿಕೊಂಡಿದ್ದವು.
ಸಮುದ್ರವು ಅವುಗಳ ಬೆನ್ನಿನ ಮೇಲೆ ಇತ್ತು, ಅವುಗಳ ಹಿಂಭಾಗವು ಒಳಗಡೆ ಇತ್ತು. ಪಾತ್ರೆಯು 4 ಬೆರಳು ದಪ್ಪವಾಗಿತ್ತು, ಅದರ ಅಂಚು ಕಮಲಾಕಾರದ ಬಟ್ಟಲನ್ನು ಹೋಲುತ್ತಿತ್ತು. ಅದು 2000 ಬತ್ ನೀರನ್ನು ಹಿಡಿಯುವುದು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ.ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದಿನ ನಮ್ಮ ಅಧ್ಯಯನ ಮೊದಲನೇ ಅರಸುಗಳ ಗ್ರಂಥ, ದ ಫಸ್ಟ್ ಬುಕ್ ಆಫ್ ಕಿಂಗ್ಸ್, ಚಾಪ್ಟರ್ 7, 7ನೇ ಅಧ್ಯಾಯ. ಮೊದಲನೇ ಅರಸುಗಳ ಗ್ರಂಥ 6ನೇ ಅಧ್ಯಾಯದಲ್ಲಿ ಏನು ನಡೀತು? ಭಾಳ ಸ್ಪೆಷಲ್ ಆದಂಥ ಒಂದು ಅಧ್ಯಾಯ ಅದು. ಏನಂದರೆ, ಅದನ್ನು ಹೇಳೋದಕ್ಕೆ ಮುಂಚಿತವಾಗಿ ಸೊಲೊಮೋನನು ಅರಸನಾದನು. ಅವನ ಸ್ಥಾನಕ್ಕೆ ಅಥವಾ ಅವನ ಒಂದು ಅಧಿಕಾರವನ್ನು ಅವನ ಅಣ್ಣ, ಯಾಕಂದರೆ ದಾವಿದನಿಗೆ ಕೆಲವು ಪುತ್ರರಿದ್ದರು, ಅದರಲ್ಲಿ ಈ ಅದೋನೀಯನು ಅವನು ಸೊಲೊಮೋನ್ನ ಬದಲಾಗಿ ತಾನು ರಾಜನಾಗಬೇಕಂತ ಟ್ರೈ ಮಾಡ್ದ. ಆದರೆ ನಾತಾನನು ಸೊಲೊಮೋನನ ಒಂದು ರಾಜ್ಯಾಧಿಕಾರ ಸ್ಥಾಪಿಸುವುದಕ್ಕೆ ಒಂದು ಇನ್ಸ್ಟ್ರೂಮೆಂಟ್ ಆಗಿ, ಯಾಕಂದರೆ ದಾವಿದನ ಒಬ್ಬ ಫ್ರೆಂಡ್ ಆಗಿದ್ದನು ನಾತಾನು. ಈಗ ಸೊಲೊಮೋನು ಅರಸನಾಗಿಬಿಟ್ಟಿದ್ದಾನೆ. ಅರಸನಾದ ನಂತರ 3ನೇ ಅಧ್ಯಾಯದಲ್ಲಿ ದೇವರು ಅವನಿಗೆ, ಆ ದಿವಸಗಳಲ್ಲಿ ಆಲಯ ಇರಲಿಲ್ಲ, ಆದ ಕಾರಣ ಪೂಜಾ ಸ್ಥಳಗಳಲ್ಲಿ ಅವ್ರೇನು ಮಾಡ್ತಿದ್ರು, ಅವರು ಯಜ್ಞಗಳನ್ನು ಅರ್ಪಿಸ್ತಿದ್ರು. ಆ ರೀತಿಯಾಗಿದ್ದಾಗ ಗಿಬ್ಯೋನ್ ಎಂಬಂಥ ಒಂದು ಬೆಟ್ಟದ ಮೇಲೆ ಹೋಗ್ಬಿಟ್ಟು ಸೊಲೊಮೋನ್ ಏನು ಮಾಡ್ತಾನೆ, ಅವನು ಕೂಡ ಸಹಸ್ರ ಯಜ್ಞಗಳನ್ನು ಅರ್ಪಿಸ್ತಾನೆ. ಅರ್ಪಿಸಿದಾಗ ಗೆಸ್ ವಾಟ್, ಆಶ್ಚರ್ಯ ಏನಂದರೆ ಅವತ್ತು ರಾತ್ರಿ ದೇವರು ಅವನಿಗೆ ಕನಸಿನಲ್ಲಿ ಕಾಣಿಸ್ಕೊಂಡ್ಬಿಟ್ಟು, ನಿನಗೆ ಯಾವ ವರ ಬೇಕು ಕೇಳ್ಕೊ, ವಾಟ್ ಯು ವಾಂಟ್ ಎಂಬುದಾಗಿ ಕೇಳಿದಾಗ ಸೊಲೊಮೋನ್ ಏನು ಮಾಡ್ತಾನೆ, ಎಷ್ಟೊಂದು ಜನರಿದ್ದಾರೆ, ಅಸಂಖ್ಯರಾದಂಥ ಜನರಿದ್ದಾರೆ, ಇವರನ್ನು ನೋಡ್ಕೊಳ್ಳಿಕ್ಕೆ ನನಗೆ ಜ್ಞಾನ ಇಲ್ಲ, ನಾನು ಚಿಕ್ಕವನು, ನಾನು ಇನ್ನೂ ಚಿಕ್ಕವನು, ಜ್ಞಾನ ವಿವೇಕ ಇಲ್ಲದವನು, ಐ ಡೋಂಟ್ ಹ್ಯಾವ್ ವಿಸ್ಡಮ್. ಬೆಸ್ಟ್ ವೇ ಟು ಗೆಟ್ ವಿಸ್ಡಮ್ ಇಸ್ ಟು ಅಕ್ನಾಲೇಜ್ ದಟ್ ಯು ಡೋಂಟ್ ಹ್ಯಾವ್. ಜ್ಞಾನ ನಮಗೆ ಸಿಗಬೇಕಾದ್ರೆ ನಾವೇನು ಮಾಡಬೇಕು? ಜ್ಞಾನ ಇಲ್ಲಪ್ಪ, ಇದ್ದ ಹಾಗೆ ಆ್ಯಕ್ಟ್ ಮಾಡಬಾರ್ದು. ಶಕ್ತಿ ಇಲ್ಲ ಅಂತ ಹೇಳಿದರೆ ಕೇಳ್ಕೋಬೇಕಿಲ್ಲ, ಶಕ್ತಿ ಇದ್ದಂಗೆ ಆ್ಯಕ್ಟ್ ಮಾಡ್ಕೋಬಾರ್ದು. ಜಯ ಇಲ್ಲ, ಪಾಪದ ಮೇಲೆ ನನಗೆ ಜಯ ಇಲ್ಲ ಸ್ವಾಮಿ, ಒಪ್ಕೋಬೇಕು, ಜಯ ಕೊಡ್ತಾನೆ. ಆದರೆ ನನಗೆ ಜಯ ಸಿಕ್ಕಿದೆ, ಎಲ್ಲ ಫೈನ್ ಎಂಬಂತೆ ನಾವು ಆ್ಯಕ್ಟ್ ಮಾಡ್ತಾ ಇದ್ದರೆ ಏನಾಗ್ತದೆ, ನಮಗೆ ಅದು ಸಿಗೋದಿಲ್ಲ. ಆದರೆ ಸೊಲೊಮೋನನು ತನ್ನ ನಿಜ ಕಂಡೀಷನನ್ನು ಅರಿಕೆ ಮಾಡ್ತಾನೆ ದೇವ್ರ ಮುಂದೆ, ನನಗೆ ಜ್ಞಾನ ಇಲ್ಲ ಅಂತ ಹೇಳಿದಾಗ ದೇವ್ರು ಹೇಳ್ತಾನೆ, ಆಯ್ತು ನಿನಗೆ ಕೊಡ್ತೀನಿ. ನಿನಗೋಸ್ಕರವಾಗಿ ನೀನು ಏನು ಆಯುಷ್ಕಾಲ ಕೇಳಲಿಲ್ಲ, ನಿನಗೋಸ್ಕರವಾಗಿ ಐಶ್ವರ್ಯವನ್ನು ಕೇಳಲಿಲ್ಲ, ನಿನಗೋಸ್ಕರವಾಗಿ ವೈರ್ಯ ಮೇಲೆ ಜಯವನ್ನು ಕೇಳಲಿಲ್ಲ, ಆದರೆ ನನ್ನ ಜನರಿಗೋಸ್ಕರವಾಗಿ, ನನ್ನ ಜನರನ್ನು ನೋಡ್ಕೊಳ್ಳೋದಕ್ಕೋಸ್ಕರವಾಗಿ ನೀನು ಜ್ಞಾನ ಕೇಳಿದೆಲ್ಲ, ಆದ ಕಾರಣ ನಾನು ಮೆಚ್ಚಿದ್ದೇನಂತ ದೇವರು ಮೆಚ್ಚಿಬಿಟ್ಟು ಅವನಿಗೆ ಇನ್ನಷ್ಟು ಬಹಳ ಜ್ಞಾನ ಕೊಡ್ತಾನ್ರಿ. ಇಸ್ರಾಯೇಲರು ಮರಳಿನಷ್ಟಿದ್ದರು, ಉಸುಬಿನಷ್ಟಿದ್ದರು ಇಸ್ರಾಯೇಲರು. ದೇವರು ಕೊಟ್ಟಂಥ ಜ್ಞಾನ ಉಸುಬಿನಷ್ಟು ಜ್ಞಾನ ದೇವರು ಸೊಲೊಮೋನಿಗೆ ಕೊಡ್ತಾನೆ. ಐಗುಪ್ತರಿಗಿಂತಲೂ ಹೆಚ್ಚು ಜ್ಞಾನ ಕೊಟ್ಟನು. ಆ ಜ್ಞಾನ ತಕ್ಕೊಂಡು ಸೊಲೊಮೋನ್ ಏನು ಮಾಡ್ದ ಅಂತ ಹೇಳ್ಬಿಟ್ಟು ನಾವು ನೋಡುವಾಗ, ಹಣ ಮಾಡಿಕೊಳ್ಳಲಿಲ್ಲ, ತಾನು ಮುಂದೆ ಬಂದರೆ ಸಾಕಂತಿರಲಿಲ್ಲ, ಸ್ವಾರ್ಥನಾಗಿ ಅವನಿರಲಿಲ್ಲ. ದೇವರು ಕೊಟ್ಟ ಜ್ಞಾನ ತಕ್ಕೊಂಡು ದೇವರ ಆಲಯವನ್ನು ಕಟ್ಟಿದನು. ವಾವ್! ಸೊಲೊಮೋನ್ ಟುಕ್ ದ ವಿಸ್ಡಮ್ ಆಫ್ ಗಾಡ್ ಆ್ಯಂಡ್ ಬಿಲ್ಟ್ ದಿ ಹೌಸ್ ಆಫ್ ಗಾಡ್. ಆದ ಕಾರಣ ದೇವರು ನಮಗೆ ಏನಾದರೂ ಕೊಟ್ಟರೆ ಅದು ತನ್ನ ಆಲಯವನ್ನು, ತನ್ನ ಜನರನ್ನು ಕಟ್ಟಲಿಕ್ಕೆ, ತನಗೋಸ್ಕರ ಅಂದರೆ ದೇವ್ರಿಗೋಸ್ಕರ, ಜನರಿಗೋಸ್ಕರ ನಾವು ಅದನ್ನು ಯೂಸ್ ಮಾಡಬೇಕೆಂಬುದಕ್ಕೋಸ್ಕರವಾಗಿ ದೇವ್ರು ಕೊಟ್ಟಿದ್ದಾನಂತ ಹೇಳ್ಬಿಟ್ಟು ನಾವು ತಿಳ್ಕೊಳ್ತಕ್ಕದ್ದು.
ಅದಕ್ಕೆ ಬೇಕಾದಂಥ ಕರೆಕ್ಟ್ ವ್ಯಕ್ತಿಯನ್ನು ದೇವರು ಕೊಡ್ತಾನೆ ರೀ. ದೇವರ ಆಲಯ ಕಟ್ಟಬೇಕಂತ ಮನಸ್ಸು ಮಾಡಿದರೆ ದೇವರು ಸರಿಯಾದ ವ್ಯಕ್ತಿಯನ್ನು ಕೊಡ್ತಾನೆ. ಆದ ಕಾರಣ ದೇವರು ಸೊಲೊಮೋನನಿಗೆ ತನ್ನ ತಂದೆಯಾದ ದಾವಿದನ ಫ್ರೆಂಡು ಹೀರಾಮನನ್ನು ಕೊಡ್ತಾನೆ ರೀ. ಆದ ಕಾರಣ ಸೊಲೊಮೋನನು ಹೀರಾಮನು ಇಬ್ಬರು ಸೇರಿಕೊಂಡು ಆಲಯವನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹೌದು, ಒಂದು ವೇಳೆ ಅವನ ಹಿನ್ನೆಲೆ ಬ್ಯಾಕ್ಗ್ರೌಂಡ್, ಹೀರಾಮನ ಹಿನ್ನೆಲೆ ಅವನು ತೂರಿನ ಅರಸನಾಗಿದ್ದನು, ಅನ್ಯನಾಗಿದ್ದನು, ಇಸ್ರಾಯೇಲ್ನವನಲ್ಲ. ಆದರೂ ಕೂಡ ಆ ಒಂದು ಮಿತ್ರತ್ವ, ದಾವಿದನ ಒಂದು ಪ್ರಭಾವ, ಇನ್ಫ್ಲೂಯೆನ್ಸ್, ಅದರ ನಿಮಿತ್ತವಾಗಿ ಅವನು ದೇವರನ್ನು ಕಂಡುಕೊಂಡನು, ದೇವರಿಗೆ ಸ್ತೋತ್ರ ಮಾಡ್ತಾನೆ. ದೇವರ ಆಲಯವನ್ನು ಕಟ್ಟುವಂಥ ಒಂದು ಭಾಗಿ, ಪಾರ್ಟೇಕರ್ ಆಫ್ ಬಿಲ್ಡಿಂಗ್ ಹಿಸ್ ಟೆಂಪಲ್. ಹೀರಾಮನ ಆ ರೀತಿಯಾಗಿ ಹೇಳ್ತಾನೆ. ಹೀರಾಮ ಅಂತ ಹೇಳಿದರೆ ಆ ಹೆಸರಿನ ಅರ್ಥ ಬಿಳಿ, ವೈಟ್, ಶ್ವೇತ ಎಂಬುದಾಗಿ. ಅವನ ಮನಸ್ಸು ಕೂಡ ಶ್ವೇತವಾಗಿತ್ತಂತ ಕಾಣ್ತದೆ. ದೇವರು ಅವನನ್ನು ಯೂಸ್ ಮಾಡ್ತಾನೆ. ನೋಡ್ರಿ, ಎಷ್ಟೊಂದು ಜನರು ಇದ್ದರು, ದೇವರು ಎಲ್ಲರನ್ನು ಯೂಸ್ ಮಾಡಲಿಲ್ಲ ತನ್ನ ಆಲಯವನ್ನು ಕಟ್ಟಲಿಕ್ಕೆ. ಇವನನ್ನಷ್ಟೇ ಯೂಸ್ ಮಾಡ್ತಾನೆ ಸೊಲೊಮೋನಿಗೆ ಸಪೋರ್ಟಿವ್ ಆಗಿರಲಿಕ್ಕೆ. ಸರಿ, ಮತ್ತು ಆ ರೀತಿಯಾಗಿ ಆಲಯದ ಬಗ್ಗೆ ನೋಡುವಾಗ ಒಂದು ಹಿಸ್ಟಾರಿಕಲ್ ಫ್ಯಾಕ್ಟ್ ಏನಂತ ಹೇಳಿದರೆ, 400 ಅಂದರೆ ಇಸ್ರಾಯೇಲರು ಐಗುಪ್ತ ದೇಶವನ್ನು ಬಿಟ್ಟ 480ನೇ ವರ್ಷದಲ್ಲಿ ಆಲಯವು ಕಟ್ಟುವುದಕ್ಕೆ ಕೆಲಸ ಪ್ರಾರಂಭವಾಯಿತು. 480 ಹೇಗೆ ಬಂತ ಎಂಬುದಾಗಿ ಯೋಚನೆ ಮಾಡುವಾಗ, ಮೋಶೆ ಐಗುಪ್ತ ದೇಶದಿಂದ ಅವ್ರನ್ನ ಕರ್ಕೊಂಡು ಬರುವಾಗ 40 ವರ್ಷ, ಪ್ಲಸ್ ಯೆಹೋಶುವನು ಅವ್ರನ್ನ ಕಾನಾನ್ ದೇಶಕ್ಕೆ ಕರ್ಕೊಂಡು ಬಂದಾಗ ಸುಮಾರು 17 ವರ್ಷ. ಆನಂತರ ನ್ಯಾಯಸ್ಥಾಪಕರ ಕಾಲ, ಸುಮಾರು 14 ನ್ಯಾಯಸ್ಥಾಪಕರಿದ್ದರು. ಅವರ ಒಂದು ಕಾಲಾವಧಿಯನ್ನು ನಾವು ನೋಡುವಾಗ 299 ವರ್ಷಗಳು. ಅದಾದ ನಂತರ ಏಲಿ 40 ವರ್ಷ. ಅದಾದ ನಂತರ ಸಮುವೇಲ ಮತ್ತು ಸೌಲ 40 ವರ್ಷ. ಅದಾದ ನಂತರ ಸೌಲನ ತರುವಾಯ ದಾವಿದನು 40 ವರ್ಷ. ಅದಾದ ನಂತರ ಸೊಲೊಮೋನು 4 ವರ್ಷ ಆಳ್ವಿಕೆ ಮಾಡ್ತಾನೆ. ಇವೆಲ್ಲವನ್ನು ಟೋಟಲ್ ಮಾಡಿದಾಗ ಸುಮಾರು 480 ವರ್ಷವಾಗ್ತದೆ. 480 ವರ್ಷವಾದ ಮೇಲೆ ಸ್ವಲ್ಪ ಆಶ್ಚರ್ಯವಾದಂಥ ಒಂದು ಸಂಗತಿ ಏನಂದರೆ, 430 ವರ್ಷಗಳು ಇಸ್ರಾಯೇಲರು ಐಗುಪ್ತ ದೇಶದಲ್ಲಿ ಗುಲಾಮರಾಗಿದ್ದರು. 480 ವರ್ಷಗಳಾದ ಮೇಲೆ ಆಲಯವು ಕಟ್ಟಲಾಯಿತು. 430 ವರ್ಷಗಳಾದ ಮೇಲೆ ಆಲಯ ಕಟ್ಟಿ 430 ವರ್ಷಗಳಾದ ಮೇಲೆ ಆಲಯವು ಕೆಡವಲ್ಪಟ್ಟಿತು. ಆ ಕಡೆ 430, ಈ ಕಡೆ 430, ನಡುವೆ 480. ಆಶ್ಚರ್ಯವಲ್ಲವೇ? ದೇವರ ವಾಕ್ಯ ಆಶ್ಚರ್ಯವಾದದ್ದು. ಇದನ್ನು ನಾನು ಮುಂಚೆನೇ ಸ್ಟಡಿ ಮಾಡಿರಲಿಲ್ಲ. ಈಗ ನಾನು ಯೋಚನೆ ಮಾಡಿದಾಗ ನನಗೆ ಸಿಕ್ಕಿದಂಥ ವಿಚಾರ ಇದು. ಯಾಕಂದರೆ ದೇವರ ವಾಕ್ಯ ಭಾಳ ಆಶ್ಚರ್ಯವಾದದ್ದು. ದೇವರ ವಾಕ್ಯವು ಬಹಳ ಶಕ್ತಿಯುತವಾದದ್ದು. ದೇವರ ವಾಕ್ಯ ಪ್ರಕಟಿತವಾದದ್ದು. ದೇವರ ವಾಕ್ಯ ದೇವರ ಮನಸ್ಸೇ. ಸರಿ, ಈಗ ದೇವರ ಆಲಯವನ್ನು ಕಟ್ಟಿದಾಗ ಒಂದು ಸರ್ಪ್ರೈಸಿಂಗ್ ಎಕ್ಸ್ಪೀರಿಯನ್ಸ್, ಸರ್ಪ್ರೈಸ್ ಕಾದಿತ್ತು ಸೊಲೊಮೋನಿಗೆ. ಅದೇನಂತ ಹೇಳಿದ್ರೆ, ದೇವರೇ ಮಾತಾಡ್ತಾನೆ. ಇನ್ನೂ ಮುಗಿಸ್ಲಿಲ್ಲ, ಆಲಯ ಕಟ್ಟಿ ಇನ್ನೂ ತೀರಲಿಲ್ಲ, ಕಟ್ಟೋದಕ್ಕೂ ಮುಂಚಿತವಾಗಿ ಸ್ಟಾರ್ಟ್ ಮಾಡಿದಾಗ ದೇವರು ಮಾತಾಡ್ತಾನೆ ರೀ. ಅದನ್ನು ಯೋಚನೆ ಮಾಡಿದಾಗ ನನಗೆ ಅನ್ನಿಸ್ತು, ವೆನ್ ಐ ಸ್ಟಾರ್ಟ್ ಬಿಲ್ಡಿಂಗ್ ಹಿಸ್ ಹೌಸ್, ಗಾಡ್ ಸ್ಪೀಕ್ಸ್ ಟು ಮೀ. ದೇವರು ಮಾತಾಡ್ತಾರೆ. ಯಾವಾಗ? ದೇವರ ಆಲಯವನ್ನು ಕಟ್ಟಲಿಕ್ಕೆ ನಾವು ಮನಸ್ಸು ಕೊಡುವಾಗ, ಟೈಮ್ ಕೊಡುವಾಗ, ನಾವು ಹಣ ಕೊಡುವಾಗ, ನಮ್ಮ ಶಕ್ತಿ ಕೊಡುವಾಗ, ನಮ್ಮ ಬಲ ಕೊಡುವಾಗ, ನಮ್ಮ ಆರೋಗ್ಯ ಕೊಡುವಾಗ ದೇವರು ಮಾತಾಡ್ತಾರೆ. ದಟ್ಸ್ ಅನ್ ಆನರ್ ವೆನ್ ಗಾಡ್ ಸ್ಪೀಕ್ಸ್ ಟು ಅಸ್. ದೇವರು ನಮ್ಮ ಹತ್ರ ಮಾತನಾಡುವಾಗ ಅದು ಗೋಲ್ಡ್ ಮೆಡಲ್ ಇದ್ದ ಹಾಗೆ. ಇಟ್ಸ್ ಅನ್ ಆನರ್, ಇಟ್ಸ್ ಅ ಪ್ರಿವಿಲೇಜ್. ಸರಿ, 7 ವರ್ಷ ಆಯಿತು.
7ನೇ ಅಧ್ಯಾಯ ನಾವು ನೋಡುವಾಗ ಸೊಲೊಮೋನು ತನ್ನ ಅರಮನೆಯನ್ನು ಕೂಡ ಕಟ್ಟಿಸಿಕೊಂಡ, ಆದರೆ ಸ್ವಲ್ಪ ಆಲ್ಮೋಸ್ಟ್ ಡಬಲ್ ಟೈಮ್ ತಗೊಂಡ. ಹತ್ರ ಆಲಯ ಕಟ್ಟಲಿಕ್ಕೆ 7 ವರ್ಷ, ಆದರೆ ತನ್ನ ಅರಮನೆ ಕಟ್ಟಲಿಕ್ಕೆ 13 ವರ್ಷ ಅವನು ತಗೊಳ್ತಾನೆ. 7ನೇ ಅಧ್ಯಾಯ 1ನೇ ವಚನದಲ್ಲಿ 13 ವರ್ಷಗಳು ಕಟ್ಟಿ ತೀರಿಸಿದನು. ಆನಂತರ ಹೇಗೆ ಕಟ್ಟಿದನು, ಏನೇನು ಅದನ್ನು ಯೂಸ್ ಮಾಡಿದನು ಎಂಬುದಾಗಿ ನೋಡುವಾಗ ಸ್ವಲ್ಪ ಆಶ್ಚರ್ಯ ನಮಗೋಸ್ಕರವಾಗಿ ಕಾದಿದೆ. ಸಿದ್ಧವಾಗಿದ್ದೀರಾ ಆ ಆಶ್ಚರ್ಯವನ್ನು ಏನೆಂಬುದಾಗಿ ನೋಡುವುದಕ್ಕೋಸ್ಕರವಾಗಿ? ಹೌದು, ಮಂಟಪ ಇತ್ತು, ಆಲಯದಲ್ಲಿ ಕೆರೂಬಿಗಳನ್ನು ಕಟ್ಟಿದನು, ಗರ್ಭಗೃಹ ಮಾಡಿದನು, ಎಣ್ಣೆ ಮರದ ಒಂದು ಕದಗಳು, ಅದರಿಂದ ಖರ್ಜೂರ ವೃಕ್ಷ, ಇವೆಲ್ಲ ಕೂಡ ಬಂಗಾರದಿಂದ ಮಾಡಲ್ಪಟ್ಟಂಥ ಅನೇಕ ವಸ್ತುಗಳು ಆಲಯದಲ್ಲಿ ಇದ್ದವು. ಸರಿ, 8ನೇ ವಚನ, 1ನೇ ಅರಸುಗಳ ಗ್ರಂಥ 7ನೇ ಅಧ್ಯಾಯದ 8ನೇ ವಚನದಲ್ಲಿ, ನ್ಯಾಯಮಂದಿರದ ಹಿಂದಿನ ಪ್ರಾಕಾರಗಳಲ್ಲಿ ತನಗೋಸ್ಕರ ಅರಮನೆಯನ್ನು, ತನ್ನ ಹೆಂಡತಿಯಾದ ಫರೋಹನ ಮಗಳಿಗೋಸ್ಕರ ಇನ್ನೊಂದು ಮನೆಯನ್ನು ಕಟ್ಟಿಸಿದನು. ಈ ಫರೋಹನ ಮಗಳ ಬಗ್ಗೆ ಒಂದು ಮಾತು ಹೇಳಬೇಕು. ಸೊಲೊಮೋನನ ಹೆಂಡತಿಯಾದ ಫರೋಹನ ಮಗಳು, ಅವಳ ಬಗ್ಗೆ ಹೇಳಿದಾಗ ಒಂದು ಮಾತು ಇದೆ, ಅದನ್ನು ನಿಮಗೋಸ್ಕರವಾಗಿ ನಾನು ಓದ್ತೇನೆ. 3ನೇ ಅಧ್ಯಾಯ 1ನೇ ಅರಸುಗಳ ಗ್ರಂಥ 3ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ, ಮದುವೆ ಮಾಡಿಕೊಂಡಿದ್ದ ಫರೋಹನ ಮಗಳನ್ನು ಹೆಂಡತಿಯನ್ನಾಗಿ ಸೊಲೊಮೋನನು ಮಾಡಿಕೊಂಡಿದ್ದ. ಅಂದರೆ ಸೊಲೊಮೋನನು ಐಗುಪ್ತದ ಅರಸನಾದ ಫರೋಹನಿಗೆ ಅಳಿಯನಾಗಿಬಿಟ್ಟಿದ್ದ. ಆದರೆ ಯೆಹೋವನ ಆಲಯವನ್ನು, ತನ್ನ ಅರಮನೆಯನ್ನು, ಯೆರೂಸಲೇಮಿನ ಸುತ್ತಣ ಗೋಡೆಯನ್ನು ಕಟ್ಟಿ ತೀರಿಸುವ ತನಕ ಆಕೆಯನ್ನು, ಅಂದರೆ ಹೆಂಡತಿಯನ್ನು, ಫರೋಹನ ಮಗಳನ್ನು, ತನ್ನ ಹೆಂಡತಿಯನ್ನು ದಾವಿದ ನಗರದಲ್ಲಿ ಇರಿಸಿದನು. ಇಲ್ಲೇ ಇಳ್ಕೊ ನೀನು, ಯಾಕಂದರೆ ನಾನು ಆಲಯ ಕಟ್ತಾ ಇದ್ದೀನಿ, ಯಾಕಂದರೆ ಅರಮನೆಯನ್ನು ಕಟ್ತಿದ್ದೀನಿ ಎಂಬುದಾಗಿ. ಆನಂತರ ಮುಂದೆ ನಾವು ನೋಡುವಾಗ 2 ಆಶ್ಚರ್ಯಗಳು ಕಾದಿದೆ. ಅದೇನೆಂದರೆ, ತಾಮ್ರದ ಕಂಬಗಳನ್ನು ಕಟ್ಟಿದನು ಅಂತ ಹೇಳ್ಬಿಟ್ಟು. ಹೌದು, ಇನ್ನೊಬ್ಬ ಹೊಸ ವ್ಯಕ್ತಿಯನ್ನು ದೇವರಾತ್ಮನಲ್ಲಿ ಪರಿಚಯ ಮಾಡ್ತಾನೆ, ಆದರೆ ಹಳೆ ಹೆಸರು ಇವನಿಗಿರ್ತದೆ. ಅದೇನೆಂದರೆ ಹೀರಾಮನು. ಹೀರಾಮನ್ ಅಂತ ಹೇಳಿದರೆ ಶ್ವೇತ, ಬಿಳಿಯ ವ್ಯಕ್ತಿ, ಬಹುಶಃ ಅವನು ಬೆಳ್ಳಗಿದ್ನೇನೋ, ಬಿಳಿ ಎಂಬ ಹೆಸರು ಅಥವಾ ಅವನ ಮನಸ್ಸು ಬೆಳ್ಳಗಿತ್ತಂತ ಕಾಣ್ತದೆ. ಹೀರಾಮನು ತೂರಿನ ಅರಸನು. ಹೀರಾಮನು ದಾವಿದನ ಫ್ರೆಂಡ್, ಸೊಲೊಮೋನಿಗೆ ಸಪೋರ್ಟಿವ್ ಆಗಿದ್ದುಕೊಂಡು ಆಲಯವನ್ನು ಕಟ್ಟಿದವನು. ಆದರೆ ಈಗ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ, ಅವನಿಗೂ ಅದೇ ಹೆಸರು ಹೀರಾಮ್, ಕನ್ಫ್ಯೂಸ್ ಆಗೋದು ಬೇಡ, ಅವನ ಬಗ್ಗೆ ನಾವು ನೋಡಿಕೊಳ್ಳೋಣ. 1ನೇ ಅರಸುಗಳ ಗ್ರಂಥ ಇದು ಸ್ವಲ್ಪ ದೊಡ್ಡ ಅಧ್ಯಾಯವಾಗಿರೋದರಿಂದ ನಾವು 1ರಿಂದ 26ನೇ ಅಧ್ಯಾಯ ಫಸ್ಟು ನಾವು ಸ್ಟಡಿ ಮಾಡೋಣ. ಆನಂತರ 27ನೇ ವಚನದಿಂದ 51ನೇ ವಚನದವರೆಗೆ 2ನೇ ಭಾಗವಾಗಿ ವಿಭಾಗಿಸಿ ಅಧ್ಯಯನ ಮಾಡಿಕೊಳ್ಳೋಣ. ಸರಿ, 13ನೇ ವಚನ. ಅರಸನಾದ ಸೊಲೊಮೋನನು ತೂರ್ ಪಟ್ಟಣದಿಂದ ಹೀರಾಮ್ ಎಂಬವನನ್ನು ಕರೆಸಿದನು. ಇದು ಹೀರಾಮ್ ಅರಸನಲ್ಲ, ಬೇರೆ ಒಬ್ಬ ವ್ಯಕ್ತಿ, ಆದರೆ ಅದೇ ಹೆಸರು. ಹೀರಾಮ್ ಎಂಬವನನ್ನು ಕರೆಸಿದನು. ಯಾಕೆ ಇಷ್ಟು ಇಂಟ್ರೆಸ್ಟ್ ತಗೊಂಡು ಸೊಲೊಮೋನ್ ಅವನು ಕರೆಸ್ತಾ ಇದ್ದಾನೆ? ಅದು ಸ್ವದೇಶ ಅಲ್ಲ, ತೂರ್ ಪಟ್ಟಣದಿಂದ ಕರೆಸ್ತಾ ಇದ್ದಾನಂತೆ. ಯಾಕೆಂದರೆ ಕಾರಣ ಇದೆ. ಏನು? ಇವನು ಯಾರು? ಈ ಹೀರಾಮ್ ಎಂಬವನು ನಫ್ತಾಲಿ ಕುಲದ ಒಬ್ಬ ವಿಧವೆಯಲ್ಲಿ ತೂರ್ ಪಟ್ಟಣದ ಒಬ್ಬ ಕಂಚುಗಾರನಿಗೆ ಹುಟ್ಟಿದವನು. ಕಂಚುಗಾರನಿಗೆ ಹುಟ್ಟಿದವನು ಹೀರಾಮ್. 14. ಯಾಕೆ ಇವನನ್ನು ಸೊಲೊಮೋನ್ ಕರೆಸ್ತಾನೆ? ಒಬ್ಬ ಕಿಂಗ್, ಒಬ್ಬ ರಾಜ, ಅದು ಭಾಳ ವಿಶೇಷವಾದಂಥ ರಾಜನು. ಇಂಥವ್ರನ್ನ ಕರೆಸ್ಬೇಕಾದ್ರೆ ಏನೋ ಕಾರಣ ಇರಬೇಕಲ್ವ? ಇದೆ. ಏನದು? ಈ ಹೀರಾಮನು ಜಾಣನು,
ತಾಮ್ರದ ಕೆಲಸದಲ್ಲಿ ನಿಪುಣನು, ಎಕ್ಸ್ಪರ್ಟ್ ಆಗಿದ್ದ ನಿಪುಣನು, ಅನುಭವಶಾಲಿಯೂ ಆಗಿದ್ದ ಇವನು ಅರಸನ ಬಳಿಗೆ ಬಂದು ಅವನ ಎಲ್ಲ ಕೆಲಸವನ್ನು ಮಾಡಿದನು. ಈಗ ನೋಡ್ರಿ, ಮೊದಲೇ ಜ್ಞಾನಿ ಸೊಲೊಮೋನನು. ಆ ಜ್ಞಾನದಿಂದ ಎಲ್ಲಿಂದ ಯಾರನ್ನು ಹೇಗೆ ಕರೆಸ್ಕೊಳ್ಬೇಕು, ಯಾವ ಕೆಲಸಕ್ಕೆ, ಇದೇ ಜ್ಞಾನದಿಂದ, ದೇವರ ಜ್ಞಾನದಿಂದ ನಮಗೆ ಸಿಗುವಂಥದ್ದು. ಯಾರನ್ನು ಕರೆಸಬೇಕು, ಯಾವ ಕೆಲಸಕ್ಕಾಗಿ ಕರೆಸಬೇಕು, ಎಲ್ಲಿಂದ ಕರೆಸಬೇಕು, ಹೇಗೆ ಎಂಬುದೆಲ್ಲ ಜ್ಞಾನಿಗೆ ಗೊತ್ತಾಗ್ತದೆ. ಇವೆಲ್ಲ ನಮ್ಗೆ ಗೊತ್ತಿಲ್ಲ ಅಂದರೆ ಜೀವಮಾನವೆಲ್ಲ ಮಿಸ್ಟೇಕ್ ತಪ್ಪು ಮಾಡಿಕೊಂಡು ಜೀವಮಾನವೆಲ್ಲ ನಾವು ಟೈಮ್ ವೇಸ್ಟ್ ಮಾಡಿಬಿಡ್ತೇವೆ ಭೂಮಿಯಲ್ಲಿ. ಆದ ಕಾರಣ ಜ್ಞಾನ ಇದ್ದರೆ ಟೈಮ್ ವೇಸ್ಟ್ ಆಗಲ್ಲ, ಜ್ಞಾನ ಇಲ್ಲದಿದ್ದರೆ ಟೈಮ್ ವೇಸ್ಟ್ ಆಗಿಬಿಡ್ತದೆ. ದೇವರು ಕೊಡುವ ಜ್ಞಾನ ನಮಗಿದ್ರೆ, ನಾನು ಲೋಕದ ಜ್ಞಾನದ ಬಗ್ಗೆ ಮಾತಾಡ್ತಾ ಇಲ್ಲ, ಯಾಕಂದರೆ ಲೋಕದಲ್ಲಿನೂ ಜ್ಞಾನ ಇದೆ. 3 ವಿಧವಾದಂಥ ಜ್ಞಾನಗಳು ಇದೆ ಬೈಬಲ್ ಪ್ರಕಾರವಾಗಿ. ಒಂದು ಲೋಕದ ಜ್ಞಾನ, ಎರಡನೇದು ಪೈಶಾಚಿಕ ಜ್ಞಾನ, ಸೈತಾನನೂ ಕೂಡ ಜ್ಞಾನ ಕೊಡ್ತಾನೆ. ಆದರೆ ಇನ್ನೊಂದು ದೇವರು ಕೊಡುವಂಥ ಜ್ಞಾನ, ಅದು ಅಪರಿಮಿತವಾದದ್ದು, ದೈವಿಕವಾದದ್ದು. ಈ ಜ್ಞಾನ ಇವನಿಗಿದ್ದರಿಂದ ಯಾರಿಗೆ? ಹೀರಾಮನಿಗಿದೆ, ಸೊಲೊಮೋನಿಗಿದೆ, ಹೀರಾಮನಿಗಿದೆ. 2 ತಾಮ್ರದ ಕಂಬಗಳನ್ನು ಅವನು ಕಟ್ತಾನ್ರಿ. ಆ 2 ಕಂಬಗಳಿಗೂ 2 ಹೆಸರಿದೆ. ಭಾಳ ಇಂಟ್ರೆಸ್ಟಿಂಗ್, ಅದು ಭಾಳ ಆಶ್ಚರ್ಯ ಕೂಡ. ಒಂದು ಕಂಬದ ಹೆಸರು ಏನಂದರೆ 21ನೇ ವಚನ, ಯಾಕೀನ್. ಇನ್ನೊಂದು ಕಂಬದ ಹೆಸರು 21ನೇ ವಚನದ 2ನೇ ಭಾಗ ಏನಂದರೆ ಬೋವಜ್. ಯಾಕಿನ್ ಬೋವಜ್ ಅಂತ 2 ಕಂಬಗಳು. ಯಾಕೀನ್ ಅಂದರೆ ಅರ್ಥ ಏನಂದರೆ ಯೆಹೋವನು ಸ್ಥಿರಪಡಿಸುವನು, ದೇವರು ಸ್ಥಿರಪಡಿಸ್ತಾನೆ, ಗಾಡ್ ವಿಲ್ ಎಸ್ಟಾಬ್ಲಿಷ್. ಇನ್ನೊಂದು ಕಂಬದ ಹೆಸರು ಬೋವಜ್ ಅಂದರೆ ಆತನಲ್ಲಿ ಬಲವಿದೆ, ಗಾಡ್ ವಿಲ್ ಎಸ್ಟಾಬ್ಲಿಷ್ ಯು, ಗಾಡ್ ವಿಲ್ ಸ್ಟ್ರೆಂಥನ್ ಯು. ದೇವರು ನಿನ್ನನ್ನು ಬಲಪಡಿಸ್ತಾನೆ, ದೇವರು ನಿನ್ನನ್ನು ಸ್ಥಿರಪಡಿಸ್ತಾನೆ, ದೇವರು ನಿನ್ನನ್ನು ಬಲಪಡಿಸ್ತಾನೆ. ಹಾಗಾದರೆ ದೇವರ ಆಲೆ ಕಟ್ಟಲಿಕ್ಕೂ ಈ 2 ಕಂಬಗಳು ನಮಗೆ ಬೇಕು. ದೇವರೇ ಸ್ಥಿರಪಡಿಸಬೇಕು, ದೇವರೇ ಬಲಪಡಿಸಬೇಕು, ದೇವರೇ ಅದನ್ನು ಪ್ಲ್ಯಾನ್ ಮಾಡಬೇಕು, ದೇವರೇ ಅದನ್ನು ನೆರವೇರಿಸಲಿಕ್ಕೆ ಶಕ್ತಿಯನ್ನು ಕೊಡಬೇಕು. ಆಶ್ಚರ್ಯವಲ್ವಾ? ಹೌದು. 2 ಕಾಲಿದೆ ನಮಗೆ, 2 ಕಾಲಿನಲ್ಲಿ ಆ ರೀತಿಯಾಗಿ ದೇವರೇ ನೀನೇ ಸ್ಥಿರಪಡಿಸು, ದೇವರೇ ನೀನೇ ಬಲ ಕೊಡು. ನಮ್ಮ ಜೀವನ ದೇವರ ಆಲಯ, ನಾವು ಆ ರೀತಿಯಾಗಿ ಕಟ್ಟುವಂಥವರಾಗಿ ಇರಬೇಕು. ಮೊದಲನೇ ಅರಸುಗಳ ಗ್ರಂಥ ಮತ್ತು 7ನೇ ಅಧ್ಯಾಯ 1ರಿಂದ 26ನೇ ವಚನವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 7. But Solomon was building his own house 13 years, and he finished all his house. He built also the house of the forest of Lebanon. The length thereof was 100 cubits, and the breadth thereof 50 cubits, and the height thereof 30 cubits, upon 4 rows of cedar pillars, with cedar beams upon the pillars. And it was covered with cedar above upon the beams, that lay on 45 pillars, 15 in a row. And there were windows in 3 rows, and light was against light in 3 ranks. And all the doors and posts were square with the windows, and light was against light in 3 ranks. And he made a porch of pillars. The length thereof was 50 cubits, and the breadth thereof 30 cubits, and the porch was before them, and the other pillars and the thick beam were before them. Then he made a porch for the throne where he might judge, even the porch of judgment, and it was covered with cedar from one side of the floor to the other. And his house where he dwelt had another court within the porch, which was of the like work. Solomon made also an house for Pharaoh's daughter, whom he had taken to wife, like unto this porch.
All these were of costly stones, according to the measures of hewed stones, sawed with saws, within and without, even from the foundation unto the coping, and so on the outside toward the great court. And the foundation was of costly stones, even great stones, stones of 10 cubits, and stones of 8 cubits. And above were costly stones, after the measures of hewed stones and cedars. And the great court round about was with 3 rows of hewed stones, and a row of cedar beams, both for the inner court of the house of the Lord, and for the porch of the house. And King Solomon sent and fetched Hiram out of Tyre. He was a widow's son of the tribe of Naphtali, and his father was a man of Tyre, a worker in brass. And he was filled with wisdom and understanding, and cunning to work all works in brass. And he came to King Solomon, and wrought all his work. For he cast 2 pillars of brass, of 18 cubits high apiece, and a line of 12 cubits did compass either of them about. And he made 2 chapiters of molten brass, to set upon the tops of the pillars. The height of the one chapiter was 5 cubits, and the height of the other chapiter was 5 cubits. And nets of checker work, and wreaths of chain work for the chapiters which were upon the top of the pillars, 7 for the one chapiter, and 7 for the other chapiter. And he made the pillars in 2 rows round about upon the one network, to cover the chapiters that were upon the top, with pomegranates, and so did he for the other chapiter. And the chapiters that were upon the top of the pillars were of lily work in the porch, 4 cubits. And the chapiters upon the 2 pillars had pomegranates also above, over against the belly which was by the network. And the pomegranates were 200 in rows round about upon the other chapiter. And he set up the pillars in the porch of the temple. And he set up the right pillar, and called the name thereof Jachin. And he set up the left pillar, and called the name thereof Boaz. And upon the top of the pillars was lily work, so was the work of the pillars finished. And he made a molten sea, 10 cubits from the one brim to the other. It was round all about, and his height was 5 cubits, and a line of 30 cubits did compass it round about. And under the brim of it round about there were knops compassing it, 10 in a cubit, compassing the sea round about. The knops were cast in 2 rows when it was cast. It stood upon 12 oxen, 3 looking toward the north, and 3 looking toward the west, and 3 looking toward the south, and 3 looking toward the east. And the sea was set above upon them, and all their hinder parts were inward. And it was an hand breadth thick, and the brim thereof was wrought like the brim of a cup, with flowers of lilies. It contained 2,000 baths. And he made 10 bases of brass, 4 cubits was the length of one base, and 4 cubits the breadth thereof, and 3 cubits the height of it. And the work of the bases was on this manner. They had borders, and the borders were between the ledges. And on the borders that were between the ledges were lions, oxen, and cherubims. And upon the ledges that was a base above, and beneath the lions and oxen were certain additions made of thin work. And every base had 4 brazen wheels, and plates of brass, and the 4 corners thereof had undersetters. Under the laver were undersetters molten, and the side of every addition. And the mouth of it within the chapiter and above was a cubit, but the mouth thereof was round after the work of the base, a cubit and a half. And also upon the mouth of it were gravings with their borders, 4 square, not round. And under the borders were 4 wheels, and the axletrees of the wheels were joined to the base. And the height of a wheel was a cubit and a half cubit. And the work of the wheels was like the work of a chariot wheel. Their axletrees, and their naves, and their felloes, and their spokes were all molten. And there were 4 undersetters to the 4 corners of one base. And the undersetters were of the very base itself. And in the top of the base was there a round compass of half a cubit high. And on the top of the base the ledges thereof and the borders thereof were of the same. For on the plates of the ledges thereof, and on the borders thereof, he graved cherubims, lions, and palm trees, according to the proportion of every one, and additions round about. After this manner he made the 10 bases. All of them had 1 casting, 1 measure, and 1 size. Then made he 10 lavers of brass. 1 laver contained 40 baths, and every laver was 4 cubits, and upon every one of the 10 bases 1 laver. And he put 5 bases on the right side of the house, and 5 on the left side of the house. And he set the sea on the right side of the house eastward over against the south. And Hiram made the lavers, and the shovels, and the basins. So Hiram made an end of doing all the work that he made King Solomon for the house of the Lord.
the 2 pillars, and the 2 bowls of the chapiters that were on the top of the 2 pillars, and the 2 networks to cover the 2 bowls of the chapiters which were upon the top of the pillars, and 400 pomegranates for the 2 networks, even 2 rows of pomegranates for 1 network to cover the 2 bowls of the chapiters that were upon the pillars, and the 10 bases and 10 lavers on the bases, and 1 sea, and 12 oxen under the sea, and the pots, and the shovels, and the basins, and all these vessels which Hiram made to King Solomon for the house of the Lord were of bright brass. In the plain of Jordan did the king cast them, in the clay ground between Succoth and Zarthan. And Solomon left all the vessels unweighed, because they were exceeding many, neither was the weight of the brass found out. And Solomon made all the vessels that pertained unto the house of the Lord, the altar of gold, and the table of gold, whereupon the shewbread was, and the candlesticks of pure gold, 5 on the right side and 5 on the left, before the oracle, with the flowers, and the lamps and the tongs of gold, and the bowls and the snuffers, and the basins and the spoons, and the censers of pure gold, and the hinges of gold, both for the doors of the inner house, the most holy place, and for the doors of the house, to wit, of the temple. So was ended all the work that King Solomon made for the house of the Lord. And Solomon brought in the things which David his father had dedicated, even the silver, and the gold, and the vessels did he put among the treasures of the house of the Lord.